ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 4th ಸೆಮಿಸ್ಟರ್ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ 2023 ಇಯರ್ ಕ್ವಶನ್ ಪೇಪರ್ ಇದೆ. 2023 ಇಯರ್ ಕ್ವಶನ್ ಪೇಪರಲ್ಲಿ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಕೇಸ್ ಸ್ಟಡಿ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ದೇನೆ. ಸೊ ಇವಾಗ ನಿಮ್ಗೆ ಯೂನಿಟ್ ನಂಬರ್ 2 ಇದೆ ನೋಡಿರಿ, ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ಯೂನಿಟ್ ನಂಬರ್ 2 ಇದೆ, ಮರ್ಜರ್ಸ್ ಆ್ಯಂಡ್ ಎಕ್ವಿಸಿಷನ್ ಇದೆಯಲ್ಲ. ಸೊ ಇಲ್ಲಿ ಕ್ವಶನ್ ನಂಬರ್ 8 ಒಂದು ಕ್ವಶನ್ ಕೇಳಿದ್ದಾರೆ. ಕ್ವಶನ್ ನಂಬರ್ 8 ಅಮಲ್ಗಮೇಷನ್ ಆಫ್ ಕಂಪ್ನೀಸ್ ಮೇಲೆ 10 ಮಾರ್ಕ್ಸ್ ಕೇಳಿದ್ದಾರೆ ಕ್ವಶನ್ಸನ್ನು. ಸೊ ಇದು ಕ್ವಶನ್ ಕೂಡ ಭಾಳ ಸಿಂಪಲ್ ಇದೆ. ಸೊ ನಾನು ನಿಮಗೆ ಸಿಂಪಲ್ ವೇ ಪ್ರಕಾರ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸುತ್ತೇನೆ. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಇದೆ ಏನಿಲ್ಲ, ಸಿಂಪಲ್ ಪ್ರಾಬ್ಲಮ್ ಇದೆ, ಜಸ್ಟ್ ಒಂದು ಸಿಂಪಲ್ ವೇ ಫಾಲೋ ಮಾಡಿದ್ರೆ ಮುಗಿದೋಯ್ತು. ಸೊ ಈಸಿಲಿ ನೀವು ಈ ಕ್ವಶನ್ಸನ್ನು ಸಾಲ್ವ್ ಮಾಡ್ತೀರ. ಓಕೆ, ಸೊ ನಾನು ಯಾವ ಥರ ಸಾಲ್ವ್ ಮಾಡ್ತಾ ಇದ್ದೀನಲ್ಲ, ಸೊ ಇದೇ ಪ್ರೊಸೀಜರ್ಸ್ ನೀವು ಫಾಲೋಅಪ್ ಮಾಡಿರಿ. ಸೊ ನಿಮಗೆ ಇನ್ನೂ ಈಸಿ ಅನಿಸ್ತಂದ್ರೆ ಬೇರೆ ಪ್ರೊಸೀಜರ್ಸ್ ಕೂಡ ನೀವು ಫಾಲೋಅಪ್ ಮಾಡಿದ್ರೆ ನಡೆಯುತ್ತೆ. ಓಕೆ, ಸೊ ಟೋಟಲ್ ಆಗಿ ಏನಂದರೆ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಇವಾಗ ನೋಡಿರಿ, ಸೊ ಏನು ಹೇಳ್ತಾರೆ ಅಂದರೆ ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್ ಹ್ಯಾವ್ ಡಿಸೈಡೆಡ್ ಟು ಅಮಲ್ಗಮೇಟ್ ದೇರ್ ಬಿಸ್ನೆಸ್ ಬೈ ಫಾರ್ಮಿಂಗ್ ಎ ನ್ಯೂ ಕಂಪ್ನಿ ಕಾಲ್ಡ್ ಎಕ್ಸ್ ವೈ ಲಿಮಿಟೆಡ್ ಟು ಟೇಕ್ ಓವರ್ ದೇರ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆನ್ ದ ಬೇಸಿಸ್ ಆಫ್ ಬ್ಯಾಲೆನ್ಸ್ ಶೀಟ್ ಗಿವನ್ ಬಿಲೋ ಅಂತ ಹೇಳ್ತಾರೆ. ಓಕೆ, ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸ್ ಆ್ಯಂಡ್ ವೈ ಲಿಮಿಟೆಡ್ ಆ್ಯಸ್ ಆನ್ 31/3/2023 ಅಂತ ಹೇಳ್ತಾರೆ. ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನಿಮಗೆ, ಸಿಂಪಲ್ ಆದಂಥ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ ನೋಟ್ ನಂಬರ ಎಕ್ಸ್ ಲಿಮಿಟೆಡ್ ವೈ ಲಿಮಿಟೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ರುಪೀಸ್ ಕೂಡ ಕೊಟ್ಟಿದ್ದಾರೆ, ಎಷ್ಟು ರುಪೀಸ್ ಅನ್ನೋದು. ಸೊ ಇಲ್ಲಿ ನೋಡಿರಿ, ಫಸ್ಟ್ ಅಬ್ಸರ್ವ್ ಮಾಡಿರಿ, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಸೊ ಇದು ಒಂದು ಸ್ವಲ್ಪ ಕ್ಲಾಸ್ ಏನಾಗ್ಬೋದು, ಡ್ಯೂರೇಷನ್ ಜಾಸ್ತಿ ಆಗ್ಬೋದು, ಅಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ಆಗ್ಬೋದು. ಬಟ್ ಈ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಇದೇ ಟೈಪ್ ಯಾವುದಾದ್ರೂ ಕ್ವಶನ್ಸ್ ಕೇಳಿದರೆ ನಿಮ್ಗೆ ಸಾಲ್ವ್ ಮಾಡಬೇಕಾದ್ರೆ ಸೊ ಈಸಿ ಆಗುತ್ತೆ. ಓಕೆ, ಸೊ ಫಸ್ಟ್ ನೋಡಿರಿ, ಶೇರ್ ಹೋಲ್ಡರ್ಸ್ ಫಂಡ್ ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 2,20,000 ಬೋತ್ ಸೈಡ್ 2,20,000. ನೆಕ್ಸ್ಟ್ ನೋಡಿರಿ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಟ್ ನಂಬರ್ 2 -50,000 ನೆಕ್ಸ್ಟ್ 50,000. ನೆಕ್ಸ್ಟ್ ನೋಡಿರಿ, ನಾನ್ ಕರೆಂಟ್ ಲಯಬಿಲಿಟೀಸ್ ಟ್ರೇಡ್ ಪೇಬಲ್ ನೋಟ್ ನಂಬರ್ 3 50,000 ಬೋತ್ ಸೈಡ್ 50,000. ಟೋಟಲ್ ಎಷ್ಟು ಆಯ್ತದ 2,50,000 3,50,000. ಓಕೆ, ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್ ಇದು. ಸೊ ಇವಾಗ ನೋಡಿರಿ, ಇನ್ನೊಂದು ಅಬ್ಸರ್ವ್ ಮಾಡಿರಿ, ಅಸೆಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅಸೆಟ್ಸಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಅಸೆಟ್ಸ್, ಟ್ಯಾಂಜಿಬಲ್ ಅಸೆಟ್ಸ್ ನೋಟ್ ನಂಬರ್ 4 ಅಂತ ಹೇಳ್ತಾರೆ. ಸೊ ಇಲ್ಲಿ 1,40,000 1,70,000. ಇಂಟ್ಯಾಂಜಿಬಲ್ ಅಸೆಟ್ಸ್ ಗುಡ್ ವಿಲ್ ಕೊಟ್ಟಿದ್ದಾರೆ 50,000. ನೆಕ್ಸ್ಟ್ ನೋಡಿರಿ, ಬಿ ಅಂತ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ಸ್, ಇನ್ವೆಂಟ್ರೀಸ್ ಸ್ಟಾಕ್ ಕೊಟ್ಟಿದ್ದಾರೆ 70,000 40,000. ಟ್ರೇಡ್ ರಿಸೀವಬಲ್ ಕೊಟ್ಟಿದ್ದಾರೆ, ಡೆಟರ್ಸ್ ಕೊಟ್ಟಿದ್ದಾರೆ 30,000 70,000. ನೆಕ್ಸ್ಟ್ ಒನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ಕೊಟ್ಟಿದ್ದಾರೆ 10,000 20,000. ಟೋಟಲ್ ಅಸೆಟ್ಸ್ ಕೂಡ ಎಷ್ಟಾಯಿತು 2,50,000 3,50,000. ಓಕೆ, ಅಸೆಟ್ಸ್ ಲಯಬಿಲಿಟೀಸ್ ಬೋತ್ ಸೈಡ್ ಸೇಮ್ ಅವೆಲ್ಲ. ಓಕೆ, ಇನ್ನೇನು ನೀವು ನೋಟ್ಸ್ ಟು ಅಕೌಂಟ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿರಿ. ನೋಟ್ಸ್ ಟು ಅಕೌಂಟ್ಸಲ್ಲಿ ನೋಟ್ ಟು ದ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಆ್ಯಸ್ ಆ್ಯಟ್ 31/3/2023 ಅಂತ ಹೇಳಿದ್ದಾರೆ. ಸೊ ನೋಟ್ ನಂಬರ್ 1 ಕೊಟ್ಟಿದ್ದಾರೆ, ಶೇರ್ ಕ್ಯಾಪಿಟಲ್ 2,500 ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಡ್ ಆಫ್ ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ 2,50,000 2,50,000. ಟೋಟಲ್ ಕೂಡ 2,50,000 2,50,000. ಓಕೆ, ನೋಟ್ ನಂಬರ್ 2 ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ, ಜನರಲ್ ರಿಸರ್ವ್ 40,000. ಇಲ್ಲಿ ಎಕ್ಸ್ ಲಿಮಿಟೆಡಲ್ಲಿ ಕೊಟ್ಟಿಲ್ಲ, ವೈ ಲಿಮಿಟೆಡ್ ಮಾತ್ರ 40,000 ಕೊಟ್ಟಿದ್ದಾರೆ. ಸರ್ಪ್ಲಸ್ ನೋಡಿರಿ, ಎಕ್ಸ್ ಲಿಮಿಟೆಡ್ -50,000, ವೈ ಲಿಮಿಟೆಡ್ದಾಗ 10,000. ಓಕೆ, 10,000 ಟೋಟಲ್ -50,000 +50,000. ಓಕೆ, ಸೊ ಇಷ್ಟಾಯಿತು. ನೆಕ್ಸ್ಟ್ ಇನ್ನು ನೋಟ್ ನಂಬರ್ 3 ನೋಡೋಣ, ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ನೋಟ್ ನಂಬರ್ 3 ಟ್ರೇಡ್ ಪೇಬಲ್ ಸನ್ರಿ ಕ್ರೆಡಿಟರ್ಸ 30,000 50,000, ಬಿಲ್ಸ್ ಪೇಬಲ್ 20,000, ಇದು ಏನೂ ಇಲ್ಲ ಡ್ಯಾಶ್. ಸೊ ಟೋಟಲ್ ಕೂಡ 50,000 50,000 ಬೋತ್ ಸೈಡ್. ನೆಕ್ಸ್ಟ್ ಒಂದು ನೋಡಿರಿ, ನೋಟ್ ನಂಬರ್ 4 ಟ್ಯಾಂಜಿಬಲ್ ಅಸೆಟ್ಸ ಬಿಲ್ಡಿಂಗ್ಸ್ ನೋಡಿರಿ 60,000 90,000. ಇಲ್ಲಿ ಸನ್ರಿ ಕ್ರೆಡಿಟರ್ಸ ಬಿಲ್ಸ್ ಪೇಬಲ್ ಆಯಿತು. ಇಲ್ಲಿ ಬಿಲ್ಡಿಂಗ್ಸ್ 60,000 90,000, ಮಷಿನರಿ 80,000 80,000. ಟೋಟಲ್ ಕೂಡ 1,40,000 1,70,000. ಓಕೆ,
ಸೊ ನೆಕ್ಸ್ಟ್ ನೋಡಿರಿ ಒಂದು ಪ್ಯಾರಾಗ್ರಾಫ್ದಾಗ ಏನು ಹೇಳ್ತಾರೆ, ಅಸರ್ಟೈನ್ ದ ಪರ್ಚೇಸ್ ಕನ್ಸಿಡರೇಷನ್ ಆಫ್ ಈಚ್ ಕಂಪ್ನಿ ಆ್ಯಂಡ್ ಪ್ರಿಪೇರ್ ಅಮಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಅಸ್ಯೂಮ್ ಕಂಡೀಷನ್ ಆಫ್ ಮರ್ಜರ್ ಹ್ಯಾವ್ ಬೀನ್ ಸ್ಯಾಟಿಸ್ಫೈಡ್ ಅಂತ ಹೇಳ್ತಾರೆ. ಓಕೆ, ಏನಿಲ್ಲ, ಈ ಪ್ರಾಬ್ಲಮ ನೀವು ಸಿಂಪಲ್ ವೇದಾಗ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಸೊ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತೇನೆ. ಸೊ ಇವಾಗ ನೋಡೋಣ. ಸೊ ಇವಾಗ ಏನು ಮಾಡ್ರಿ ಅಂದ್ರೆ ಒಂದು ಫಸ್ಟ್ ಪಾಯಿಂಟ್ ಹಾಕ್ಬೇಕು. ಸೊ ಇಲ್ಲಿ ಸೊಲ್ಯೂಷನ್ ಅಂತ ಕೊಡ್ರಿ, ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕಿ ಕೆಲವೊಂದಷ್ಟು ನೋಟ್ ನಂಬರ್ ನೀವು ರೆಡಿ ಮಾಡಬೇಕು. ನೋಟ್ ನಂಬರ್ 1 ತಗೋರಿ. ಸೊ ಏನು ರೆಡಿ ಮಾಡಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಇದು ಏನಿಲ್ಲ, ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ಜಸ್ಟ್ ನೀವು ಅಸೆಟ್ಸ್ ಯಾವುದಿದೆ, ಲ್ಯಾಬಿಲಿಟೀಸ್ ಯಾವ್ಯಾವ ಇದಾವಲ್ಲ, ಸೊ ಅಸೆಟ್ಸ್ಗಳನ್ನ ಟೋಟಲ್ ಮಾಡೋದಾ ಮೈನಸ್ ಲ್ಯಾಬಿಲಿಟೀಸ್ ಮಾಡಿಬಿಡೋದು. ಸೊ ಓಕೆ, ಅದಕ್ಕೊಂದು ಫಾರ್ಮೆಟ್ ರೆಡಿ ಮಾಡಿರಿ, ಪರ್ಟಿಕ್ಯುಲರ್ಸ. ಸೊ ಇಲ್ಲಿ ನಾನು ಎಕ್ಸ್ಟ್ರಾ 2 ಕಾಲಮ್ ಹಾಕಿದ್ದೀನಿ, ಬಟ್ ನೀವೇನು ಹಾಕ್ಲಿಕ್ಕಂದು ನಡೆಯುತ್ತೆ, ಈ ಥರ ರೆಡಿ ಮಾಡಲು ನಡೀತೆ. ಸೊ ಎಷ್ಟು ಏನು ಮಾಡ್ಬೇಕಂದ್ರೆ ಜಸ್ಟ್ ಪರ್ಟಿಕ್ಯುಲರ್ಸ ಎಕ್ಸ್ ಲಿಮಿಟೆಡ್ ವೈ ಲಿಮಿಟೆಡ್ ಇಷ್ಟ ಫಾರ್ಮೆಟ್ ಹಾಕ್ರಿ ನೀವು. ಸೊ ಇಲ್ಲಿ ಅಸೆಟ್ಸ್ ಟೇಕನ್ ಓವರ್ ಅಂತ ಹಾಕ್ರಿ. ಸೊ ಯಾವ ಪ್ರಾಬ್ಲಮ್ದಾಗ ಯಾವ್ಯಾವ ಅಸೆಟ್ಸ್ಗಳು ಕೊಟ್ಟಿದ್ದಾರೆ ನೋಡ್ರಿ, ನೀವು ಯಾವಾಗಲೂ ಇಲ್ಲಿ ಒಂದು ಫಾರ್ಮೆಟ್ ಕೊಟ್ಟಿರ್ತಾರೆ ನೋಡ್ರಿ. ಸೊ ಇದೇನು ಕೊಟ್ಟಿದ್ದಾರಲ್ಲ, ಈಗ ವರ್ಟಿಕಲ್ ಟೈಪ್ ಫಾರ್ಮೆಟ್ ಇದೆ, ಇದು ಅಸೆಟ್ಸ್ದ ಮತ್ತು ಲಯಬಿಲಿಟೀಸ್ ಇಲ್ಲಿವರೆಗೆ. ಓಕೆ, ನೀವು ಯಾವಾಗಲೂ ಏನು ನೋಡ್ಬೇಕಂದ್ರೆ ನೋಟ್ಸ್ ಟು ಅಕೌಂಟ್ಸ್ಗಳನ್ನ ಭಾಳ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಫಸ್ಟ್ ನೋಟ್ಸ್ ಟು ಅಕೌಂಟ್ಸ್ದಾಗ ಅಸೆಟ್ಸ್ ಯಾವ್ದು ನೋಡಿರಿ, ಬಿಲ್ಡಿಂಗ್ ಇದೆ 60,000 ಒನ್ ಸೈಡ್, ಎಕ್ಸ್ ಲಿಮಿಟೆಡ್ ವೈ ಲಿಮಿಟೆಡ್ 90,000 ಸೇಮ್ ತೋರಿ. ಇದನ್ನ ಬಿಲ್ಡಿಂಗ್ ತೋರಿ 60,000 90,000 ತೆಗೆದುಕೊಳ್ರಿ. ಓಕೆ, 90,000. ನೆಕ್ಸ್ಟ್ ಮಷಿನರಿ ಇದೆ 80,000 ಮಷಿನರಿ. ಸೊ ಏನು ಮಾಡ್ಬೇಕಿದ್ನ 80,000 ತೆಗೆದುಕೊಳ್ರಿ. ಓಕೆ, ನೆಕ್ಸ್ಟ್ ಏನು ಅಬ್ಸರ್ವ್ ಮಾಡಿರಿ, ಇನ್ನು ನೋಟ್ಸ್ ಟು ಅಕೌಂಟ್ಸ್ ಯಾವ ಅಸೆಟ್ಸ್ ಅದಾವ್ರಿ, ಇದು ಲ್ಯಾಬಿಲಿಟೀಸ್. ಸೊ ಯಾವ ಇಲ್ಲ, ನೋಟ್ಸ್ ಟು ಅಕೌಂಟ್ಸಾಗಿಲ್ಲ, ಬಟ್ ಮೇನ್ ಫಾರ್ಮೆಟ್ದಾಗ ನೋಡಬೇಕು. ನೋಡ್ರಿ ನಾ ಮೇನ್ ಫಾರ್ಮೆಟ್ದಲ್ಲಿ. ಸೊ ಇಲ್ಲೊಂದು ನೋಡಿರಿ, ಗುಡ್ ವಿಲ್ ಇದೆ ನೋಡಿರಿ, ಗುಡ್ ವಿಲ್ 50,000, ಎಕ್ಸ್ ಲಿಮಿಟೆಡ್ ಏನೂ ಇಲ್ಲ, ವೈ ಲಿಮಿಟೆಡ್ 50,000 ಇದೆ. ಓಕೆ, ಸೊ ಏನು ಮಾಡಿರಿ, ವಿ ಹ್ಯಾವ್ ಟು ಮೆನ್ಷನ್ ಗುಡ್ ವಿಲ್ ಆಫ್ 50,000 ವೈ ಲಿಮಿಟೆಡ್. ಓಕೆ, ನೆಕ್ಸ್ಟ್ ಏನು ಅಬ್ಸರ್ವ್ ಮಾಡಿರಿ, ನೆಕ್ಸ್ಟ್ ನೋಡ್ರಿ, ಇನ್ವೆಂಟ್ರೀಸ ಸ್ಟಾಕ್ ಇದೆ 70,000 40,000 ಇದೆ. ನೆಕ್ಸ್ಟ್ ಅದು ಮೆನ್ಷನ್ ಮಾಡಿರಿ, ಇನ್ವೆಂಟ್ರೀಸ ಸ್ಟಾಕ 70,000 40,000 ಮೆನ್ಷನ್ ಮಾಡಿರಿ. ಸ್ಟಾಕ್ ಆಯ್ತಲ್ಲ 70,000 40,000. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನಿದೆ ನೋಡಿರಿ, ಡೆಟರ್ಸ್ ಇದೆ 30,000 70,000 ಇದೆ. ಓಕೆ, ಡೆಟರ್ಸ್ 30,000 70,000. ಡೆಟರ್ಸ್ ಕೂಡ ಮೆನ್ಷನ್ ಮಾಡಿರಿ 30,000 70,000. ಓಕೆ, ನೆಕ್ಸ್ಟ್ ನೋಡ್ರಿ, ಕ್ಯಾಶ್ ಇದೆ 10,000 20,000. ಓಕೆ, ಸೊ ಇದನ್ನು ಕೂಡ ಮೆನ್ಷನ್ ಮಾಡಿರಿ, ಕ್ಯಾಶ 10,000 20,000. ಸೊ ಇವನ್ನೆಲ್ಲ ಟೋಟಲ್ ಮಾಡಿರಿ ಎಷ್ಟಾಗುತ್ತೆ ನೋಡಿರಿ, ಅಸೆಟ್ಸ್ಗಳೆಲ್ಲ 2,50,000 3,50,000 ಆಯ್ತಲ್ಲ, 2,50,000 3,50,000 ಆಯಿತು. ಓಕೆ, ಇನ್ನು ಲ್ಯಾಬಿಲಿಟೀಸ್ಗಳನ್ನ ತೆಗೆದುಕೊಳ್ಳೋಣ. ಸೊ ಯಾವ್ಯಾವ ಲ್ಯಾಬಿಲಿಟೀಸ್ ಇದೆ ನೋಡಿರಿ. ಸೊ ನೋಟ್ಸ್ ಟು ಅಕೌಂಟ್ಸ್ ನೋಡೋದು ಹೇಳಿದ್ದೀನಿ ನಾನು ನಿಮ್ಗೆ, ಅಬ್ಸರ್ವ್ ಮಾಡಿರಿ. ಲ್ಯಾಬಿಲಿಟೀಸಾಗ ನೋಟ್ಸ್ ಟು ಅಕೌಂಟ್ಸಾಗ 3 ಇದೆ ನೋಡಿರಿ. ಇಲ್ಲಿ ಸನ್ರಿ ಕ್ರೆಡಿಟರ್ಸ್ ಇದೆ 30,000 50,000 ಸೇಮ್ ತೆಗೆದುಕೊಳ್ಳ್ರಿ. ಇದನ್ನ ಸನ್ರಿ ಕ್ರೆಡಿಟರ್ಸ ಇಲ್ಲಿ ನಾನು ಎಕ್ಸ್ಟ್ರಾ ಕಾಲಮ್ ಮಾಡಿದ್ದೀನಿ, ಬೇಕಾದ್ರೆ ಹಿಂಗೆ ಮಾಡಿದ್ರು ನಡೆಯುತ್ತೆ. 30,000 50,000 ತೆಗೆದುಕೊಳ್ರಿ. ಇಲ್ಲಪ್ಪ ಅಂತಂದ್ರೆ ಇಲ್ಲೇ ನೀವು 30,000 ತೆಗೆದುಕೊಳ್ಬೋದು, ಇಲ್ಲೇ 50,000 ಕೂಡ ತೆಗೆದುಕೊಳ್ಬೋದು. ಈ ಥರನೂ ಮಾಡ್ಬೋದು ನೀವು. ಓಕೆ, ನೆಕ್ಸ್ಟ್ ನೋಡಿ, ಸನ್ರಿ ಕ್ರೆಡಿಟರ್ಸ್ ಆನ್ ಅಂತ ಬಿಲ್ಸ್ ಪೇಬಲ್ ಇದೆ 20,000 ಇದೆ, ಇಲ್ಲಿ ಏನೂ ಇಲ್ಲ. ಸೊ ಬಿಟ್ಬಿಡ್ರಿ. ಸೊ ಬಿಲ್ಸ್ ಪೇಬಲ್ 20,000 ಎಷ್ಟು ತೆಗೆದುಕೊಳ್ರಿ. ಬಿಲ್ಸ್ ಪೇಬಲ್ ಇಲ್ಲೇ ತೆಗೆದುಕೊಳ್ಳೋಣ 20,000. ಇಲ್ಲಿ ಪಾತ್ರ ಡೈರೆಕ್ಟಾಗಿ ಯು ಹ್ಯಾವ್ ಟು ಮೆನ್ಷನ್ 20,000, ಇಲ್ಲಿ ಏನೂ ಇಲ್ಲ. ಓಕೆ, ಸೊ ಈಗ ಟೋಟಲ್ ಮಾಡಿರಿ. ಮತ್ತು ಲ್ಯಾಬಿಲಿಟೀಸ್ ಯಾವ್ದಾವಲ್ಲ ನೋಡಿರಿ, ಒನ್ಸ್ ಅಗೇನ್ ಅಬ್ಸರ್ವ್ ಮಾಡಿರಿ, ಯು ಹ್ಯಾವ್ ಟು ಅಬ್ಸರ್ವ್. ಸೊ ಲ್ಯಾಬಿಲಿಟೀಸ್ಗಳು ಯಾವುವು ಇಲ್ಲ. ಓಕೆ, ಇಷ್ಟ ಇದಾವೆ ಲ್ಯಾಬಿಲಿಟೀಸ್. ಸೊ ಇವಾಗ ಟೋಟಲ್ ಮಾಡಿರಿ, ಅಸೆಟ್ಸ್ಗಳೆಲ್ಲ ಟೋಟಲ್ ಮಾಡಿರಿ. ಅಸೆಟ್ಸ್ ಟೋಟಲ್ ಮಾಡಿದ್ದಾರೆ 2,50,000 ಇದೆ, ಅದರಲ್ಲಿ 50,000 ಲೆಸ್ ಮಾಡಿರಿ, ಎಷ್ಟು ಬರುತ್ತೆ 2 lakh rupees ಬರುತ್ತೆ. 2,50,000 50,000 ಲೆಸ್ ಮಾಡಿದ್ರೆ 2 lakh rupees. ನೆಕ್ಸ್ಟ್ 3,50,000
50,000 ಲೆಸ್ ಮಾಡಿರಿ 3 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ಇದಕ್ಕೆ ಇದೇ ಏನಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ಬೋದು. ಸೊ ಪರ್ಚೇಸ್ ಕನ್ಸಿಡರೇಷನ್ ಅಥವಾ ಇದಕ್ಕೆ ಇನ್ನೊಂದು ವರ್ಡ್ ಇದೆ ಪರ್ಚೇಸ್ ಪ್ರೈಸ್ ಕೂಡ ಅಂದ್ರೂ ನಡೀತೇವೆ. ಓಕೆ, ಪರ್ಚೇಸ್ ಪ್ರೈಸ್ ಇಷ್ಟ ಆಯ್ತಲ್ಲ. ಸಿಂಪಲ್ ಇನ್ನು ಸೆಕೆಂಡ್ ನೋಟ್ ರೆಡಿ ಮಾಡಿರಿ. ಸೆಕೆಂಡ್ ಕ್ಯಾಲ್ಕುಲೇಷನ್ ಆಫ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಒನ್ ಸೈಡ್ ಎಕ್ಸ್ ಲಿಮಿಟೆಡ್ ವೈ ಲಿಮಿಟೆಡ್ ಅಂತೇಳಿ ಮೆನ್ಷನ್ ಮಾಡೋಣ. ಸೊ ಏನಿಲ್ಲ ಸಿಂಪಲ್ ಪರ್ಚೇಸ್ ಕನ್ಸಿಡರೇಷನ್ ಮೆನ್ಷನ್ ಮಾಡಿರಿ. ಸೊ ಎಷ್ಟು ಬಂದಿದೆ ಇಲ್ಲಿ ಮ್ಯಾಲೆ ತೊಗೊಂಡಿದ್ದು ನೋಡಿ 2 ಲ್ಯಾಕ್ ಎಕ್ಸ್ ಲಿಮಿಟೆಡ್, ವೈದು ಎಷ್ಟಿದೆ 3 ಲ್ಯಾಕ್ ಇದೆ. ಓಕೆ, ಸೊ ಇಷ್ಟೇ ಮೆನ್ಷನ್ ಮಾಡಿರಿ. ಲೆಸ್ ಏನು ಮಾಡಿರಿ ಶೇರ್ ಕ್ಯಾಪಿಟಲ್ ಅಥವಾ ಇದಕ್ಕೆ ಪೇಡ್ ಅಪ್ ಕ್ಯಾಪಿಟಲ್ ಕೂಡ ಅಂತಾರೆ. ಸೊ ಇದು ಪ್ರಾಬ್ಲಮ್ದಲ್ಲಿ ಎಲ್ಲಿರುತ್ತೆ ಅಂದರೆ ನೋಟ್ ನಂಬರ್ 1ದಲ್ಲಿ ಇರುತ್ತೆ. ಓಕೆ, ಸೊ ನೋಟ್ ನಂಬರ್ 1ದಲ್ಲಿ ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ ಅವ್ರದ್ದು ಶೇರ್ ಕ್ಯಾಪಿಟಲ್ 2,50,000 ಎಕ್ಸ್ ಲಿಮಿಟೆಡ್, 2,50,000 ವೈ ಲಿಮಿಟೆಡ್. ಸೊ ಓಕೆ, ಇವನು ಕೂಡ ನೀವು ಮೆನ್ಷನ್ ಮಾಡಿರಿ 2,50,000 ಎಕ್ಸ್ ಲಿಮಿಟೆಡ್, 2,50,000 ವೈ ಲಿಮಿಟೆಡ್. ಸೊ ಓಕೆ ಆಯ್ತಲ್ಲ. ಸೊ ನೆಕ್ಸ್ಟ್ ಏನು ಮಾಡಿರಿ, ಸೊ ಇವಾಗ ಸೊ ಇದನ್ನು ಮೈನಸ್ ಮಾಡಿರಿ. ಸೊ ಮೈನಸ್ ಮಾಡಿ 2 ಲ್ಯಾಕ್ದಲ್ಲಿ 2,50,000 ಲೆಸ್ ಮಾಡಿರಿ. ಸೊ ಪರ್ಚೇಸ್ ಕನ್ಸಿಡರೇಷನ್ಗಿಂತ ಪೇಡ್ ಅಪ್ ಕ್ಯಾಪಿಟಲ್ ಜಾಸ್ತಿ ಇದೆಯಲ್ಲ, ಸೊ ಅದು ಪ್ರಾಫಿಟ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಓಕೆ, ಕ್ಯಾಪಿಟಲ್ ಪ್ರಾಫಿಟ್ ಅದ. ನೆಕ್ಸ್ಟ್ ನೋಡಿರಿ 3 ಲ್ಯಾಕ್ ಇದೆ, 2,50,000 ಇದೆ, 2,50,000 ಕಡಿಮೆ ಇದೆಯಲ್ಲ, 3 ಲ್ಯಾಕ ಪರ್ಚೇಸ್ ಕನ್ಸಿಡರೇಷನ್ ಜಾಸ್ತಿ ಇರ್ತಂದ್ರೆ ಸೊ ಅದನ್ನ ಮೈನಸ್ ಏನು ಮಾಡಿರಿ ಕ್ಯಾಪಿಟಲ್ ಲಾಸ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗಿದು ಹೋಯಿತು. ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಕ್ಲೋಸ್ ಆಯಿತು. ಸೊ ಇನ್ನು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇದೇ ಫಾರ್ಮ್ಯಾಟ್ದಾಗ ಕಂಟಿನ್ಯೂ ಮಾಡ್ಬೇಕು. ನೀವು ಅಡ್ಜಸ್ಟ್ಮೆಂಟ್ ಅಂತೇಳಿ ಕಂಟಿನ್ಯೂ ಮಾಡಬೇಕು. ಅಡ್ಜಸ್ಟ್ಮೆಂಟ್ ಏನು ಅಡ್ಜಸ್ಟ್ಮೆಂಟ್ ಮಾಡಬೇಕು, ಸೊ ಈ ಇನ್ಫಾರ್ಮೇಷನ್ ಏನಿದೆಲ್ಲ ಇದನ್ನು ನೋಟ್ ನಂಬರ್ 2ದಾಗ ನೋಡಬೇಕು. ನೀವು ನೋಟ್ ನಂಬರ್ 2ದಲ್ಲಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇದೆಯಲ್ಲ, ಸೊ ಇಲ್ಲಿ ನೋಡಿರಿ ಜನರಲ್ ರಿಸರ್ವ್ ಎಷ್ಟಿದೆ ಎಕ್ಸ್ ಲಿಮಿಟೆಡ್ ಏನೂ ಇಲ್ಲ, ವೈ ಲಿಮಿಟೆಡ್ 40,000 ಇದೆ. ಸೊ ಮ್ಯಾಚ್ ಮಾಡೋದನ್ನ. ಸೊ ಜನರಲ್ ರಿಸರ್ವ್ ಎಕ್ಸ್ ಲಿಮಿಟೆಡ್ ಏನೂ ಇಲ್ಲ, ವೈ ಲಿಮಿಟೆಡ್ 40,000 ಇದೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ. ಸೊ ನೆಕ್ಸ್ಟ್ ನೋಡ್ರಿ ಸರ್ಪ್ಲಸ್ ಅಂತ ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್ -50,000 ಎಕ್ಸ್ ಲಿಮಿಟೆಡ್, ವೈ ಲಿಮಿಟೆಡ್ 10,000 ಇದೆ. ಓಕೆ, ಮತ್ತೇನಿಲ್ಲಲ್ಲ. ಸೊ ಇಷ್ಟು ಅಬ್ಸರ್ವ್ ಮಾಡಿರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಮೆನ್ಷನ್ ಮಾಡಿರಿ. ವೈ ಲಿಮಿಟೆಡ್ 50,000 ಇದೆ. ಯಾವ್ದು 50,000 ಇದೆ ನೋಡಿರಿ, ಒಂದು ಸ್ವಲ್ಪ ಮೈನಸ್ ಇದೆನೋ, -50,000 ಇದೆ ಅಲ್ರಿ. ವೈ ಲಿಮಿಟೆಡ್ -50,000 ಇದೆ. ಓಕೆ, -50,000 ಇದೆ, 10,000 ಪ್ಲಸ್ ಇದೆ. ಓಕೆ, ಸೊ ಇವನ್ನ ಲೆಸ್ ಮಾಡಿ ಎಷ್ಟು ಉಳಿಯುತ್ತೆ 50,000ದಲ್ಲಿ -50,000 ಮೈನಸ್ ಮಾಡಿದರೆ ನಿಲ್ ಉಳಿಯುತ್ತೆ. ಸೊ ಇವಾಗ ಇದು -50,000ದಲ್ಲಿ +40,000 ಪ್ಲಸ್ 10,000 ಇದನ್ನು ಮೈನಸ್ ಮಾಡಿದಾಗ ಸೊ ನಿಲ್ ಅಮೌಂಟ್ ಬರುತ್ತೆ, ಏನು ಉಳಿದ್ರು. ಸೊ ಇನ್ನು ಏನು ಮಾಡಿರಿ, ಇನ್ನೊಂದು ನೋಟ್ ನಂಬರ್ ಇನ್ನೊಂದು ಮೆನ್ಷನ್ ಮಾಡಬೇಕು. ನಂಬರ್ ಆಫ್ ಶೇರ್ಸ್ ಅಂತೇಳಿ ಮೆನ್ಷನ್ ಮಾಡಿರಿ 3ಯಲ್ಲಿ. ಸೊ ಇದು ನಂಬರ್ ಆಫ್ ಶೇರ್ಸ್ ಇದು ನೀವು ಆ್ಯಕ್ಚುಲಿ ಇದು ಪರ್ಚೇಸ್ ಫಸ್ಟ್ ನೋಟ್ ತೆಗೆದುಕೊಳ್ತೀರಲ್ಲ, ಸೊ ಅವಾಗ ಯೂಸ್ ಆಗುತ್ತೆ. ಸೊ ನಾನು ಹೇಳ್ತೀನಿ ನಿಮ್ಗೆ. ಸೊ ಇಷ್ಟು ಆಯ್ತಲ್ಲ, ಇಷ್ಟೆಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ ಅಂತೇಳಿ ನಾನು ತಿಳಿದಿದ್ದೇನೆ. ಸೊ ಇವಾಗ ಏನು ಮಾಡೋಣ, ನಂಬರ್ ಆಫ್ ಶೇರ್ಸ್ ಎಷ್ಟು ನಂಬರ್ ಆಫ್ ಶೇರ್ಸ್ ಅದ ಅಂತೇಳಿ ಅಬ್ಸರ್ವ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಿರಿ, ಸೊ ಪರ್ಚೇಸ್ ಕನ್ಸಿಡರೇಷನ್ ಪ್ರೈಸ್ ತೆಗೆದುಕೊಳ್ಳೋಣ. ಎಷ್ಟಿದೆ ಪರ್ಚೇಸ್ ಕನ್ಸಿಡರೇಷನ್ 2 ಲ್ಯಾಕ್, ನೆಕ್ಸ್ಟ್ ಒಂದು ಸೈಡ್ 3 ಲ್ಯಾಕ್ ಇದೆ. ಓಕೆ, ಸೊ ಇಲ್ಲಿ ಎಕ್ಸ್ ಲಿಮಿಟೆಡ್ ಎಷ್ಟಿದೆ 2 ಲ್ಯಾಕ್ ರುಪೀಸ್ ಇದೆ. ಓಕೆ, ನೆಕ್ಸ್ಟ್ ಇದೆ ವೈ ಲಿಮಿಟೆಡ್. ಸೊ ಇದು ಏನಾಗಬೇಕಂದ್ರೆ ವೈ ಲಿಮಿಟೆಡ್ ಇದೆ. ವೈ ಲಿಮಿಟೆಡ್ ಎಷ್ಟಿದೆ 3 ಲ್ಯಾಕ್ ಇದೆಯಲ್ಲ, 3 ಲ್ಯಾಕ್ ತೆಗೆದುಕೊಳ್ಳೋಣ. ವೈ ಲಿಮಿಟೆಡ್ 3 ಲ್ಯಾಕ್. ನೆಕ್ಸ್ಟ್ ಡಿವೈಡೆಡ್ ಬೈ, ಸೊ ಏನು ಮಾಡಬೇಕಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಅಥವಾ ಪರ್ಚೇಸ್ ಪ್ರೈಸ್ ಡಿವೈಡೆಡ್ ಬೈ ಪೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಸೊ ಪ್ರಾಬ್ಲಮ್ದಲ್ಲಿ ಪೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಿದೆ ನೋಡಿರಿ, ಅಬ್ಸರ್ವ್ ಮಾಡಿರಿ. ಯಾವ ಟು ಅಬ್ಸರ್ವ್ ನೋಟ್ ನಂಬರ್ 1ದಾಗ ಅಬ್ಸರ್ವ್ ಮಾಡಿ ನಡೀತೇವೆ. 100 ಈಚ್ ಆಗ್ತಿದೆಯಲ್ಲ, ಪೇಸ್ ವ್ಯಾಲ್ಯೂ ಎಷ್ಟಿದೆ 100 ಇದೆ. ಓಕೆ, ಪೇಸ್ ವ್ಯಾಲ್ಯೂ 100 ಇದೆ. ಸೊ ಅಂದರೆ ಎಷ್ಟಾಗುತ್ತೆ ಇದು, ಇವನು 2 0 ತೆಗೆದುಬಿಡ್ರಿ. ಸೊ ಇಲ್ಲಿ ಎಷ್ಟು ಉಳಿಯುತ್ತೆ, ಇದು 2000. ನೆಕ್ಸ್ಟ್ ಇದು ಇವನು 2 0 ತೆಗೆದುಬಿಡ್ರಿ. ಸೊ ಇದು 3000 ಉಳಿಯುತ್ತೆ. ಸೊ ಓಕೆ, ಇದು 2000 ಶೇರ್ಸ ಇಲ್ರಿ, ಇದು 3000 ಶೇರ್ಸ್. ಓಕೆ, ಇಷ್ಟು ಉಳಿಯುತ್ತೆ 2000 3000. ಸೊ ಇದೆ ಯಾಕೆ ಅನ್ನೋದು ನಿಮ್ಗೆ ನೆಕ್ಸ್ಟ್ ನಾ ಹೇಳ್ತೀನಿ. ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕು.
ಸೊ ಏನು ಕ್ಯಾಲ್ಕುಲೇಷನ್ ಅಂದ್ರೆ ಸಿಂಪಲ್ ಇದೆ. ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಬಂದೈತೆ ನೋಡಬೇಕು. ಎಷ್ಟಿದೆ? 2 ಲ್ಯಾಕ್ ರುಪೀಸ, ಇಲ್ಲಿ 3 ಲ್ಯಾಕ್ ರುಪೀಸ್ ಇದೆ. ಸೊ ಏನು ಮಾಡಿರಿ, 2 ಲ್ಯಾಕ್ ರುಪೀಸ 3 ಲ್ಯಾಕ್ ರುಪೀಸ ತೆಗೆದುಕೊಳ್ರಿ. ಎಕ್ಸ್ದಾಗ 2 ಲ್ಯಾಕ, ವೈದಾಗ 3 ಲ್ಯಾಕ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಿದೆ? 100 ಈಚ್ ಇದೆಯಲ್ಲ, ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ 100 ಈಚ್ ಇದೆ. ಓಕೆ, ಸೊ ಈ ಥರ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 2000 ಶೇರ್ಸ 3000 ಶೇರ್ಸ್ ಬರುತ್ತೆ. ಸೊ ಇನ್ನೇನು ಮಾಡಿರಿ, ಫಾರ್ಮ್ಯಾಟ್ ಹಾಕಬೇಕು. ಮೇನ್ ಏನು ಮಾಡಬೇಕಂದ್ರೆ ಅಮಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್ ಆ್ಯಸ್ ಆನ್ 31/3/2023 ಅಂತ ಹಾಕ್ರಿ. ಪರ್ಟಿಕ್ಯುಲರ್ಸ ನೋಟ್ ನಂಬರ್ ಇಲ್ಲಿ ಟೋಟಲ್ ಅಂತ ಹಾಕಿಬಿಡ್ರಿ, ನಡೆಯುತ್ತೆ. ಟೋಟಲ್ ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ಟೋಟಲ್ ಅಂತ ಹಾಕ್ರಿ. ಸೊ ನಿಮ್ಗೆ ಫಾರ್ಮ್ಯಾಟ್ ಇದನ್ನು ರೆಡಿ ಮಾಡ್ಬೇಕಾದ್ರೆ ಒಂದು ಸಿಂಪಲ್ ಟ್ರಿಕ್ ಏನಪ್ಪ ಅಂತಂದ್ರೆ, ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರಲ್ರಿ ಇಲ್ಲಿ ತನಕ. ಸೊ ಇದನ್ನೇನು ಬಾಕ್ಸ್ ಹಾಕಿದ್ದೀನಲ್ಲ, ಸೊ ಸೇಮ್ ಆ್ಯಸ್ ಇಟ್ ಈಸ್ ಇದನ್ನೇ ಬಾಕ್ಸಲ್ಲಿ ನೀವು ಮೆನ್ಷನ್ ಮಾಡಿಬಿಡೋದ. ಬಟ್ ಅಮೌಂಟ್ಗಳು ಯಾವುದು ಮೆನ್ಷನ್ ಮಾಡಬಾರ್ದು. ನೋಟ್ಸ್ ಟು ಅಕೌಂಟ್ಸ್ ರೆಡಿ ಮಾಡಿದ ನಂತರ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದನ್ನೇನು ಮಾಡಿರಿ, ಈ ಥರ ಫಾರ್ಮ್ಯಾಟ್ಸ್ ಅಷ್ಟೇ ಮೆನ್ಷನ್ ಮಾಡಿರಿ. ಇಲ್ಲಿ ಅಮೌಂಟ ಯಾವುದು ಮೆನ್ಷನ್ ಮಾಡಬಾರ್ರಿ. ಓಕೆ, ಸೊ ಇವಾಗ ಏನು ಮಾಡೋಣ, ಇಲ್ಲಿ ಮೆನ್ಷನ್ ಮಾಡ್ಬೇಕು ನೀವು. ಆ್ಯಕ್ಚುಲಿ ಇವಾಗ ಸ್ಟಾರ್ಟ್ ಆಯ್ತು ನಿಮ್ಮದು ವರ್ಕ್. ಏನಂದರೆ ನೋಟ್ಸ್ ಟು ಅಕೌಂಟ್ಸ್ ಅಂತಿದ್ದಿಲ್ಲ, ಸೊ ಇದು ಇಂಪಾರ್ಟೆಂಟ್. ಸೊ ಫಸ್ಟ್ ನೀವು ಇಷ್ಟು ಫಾರ್ಮ್ಯಾಟ್ಸ ರೆಡಿ ಮಾಡಬೇಕು. ಇದನ್ನ ಫಾರ್ಮ್ಯಾಟ್ ರೆಡಿ ಮಾಡಿರಿ. ಸೊ ಅಮೌಂಟ್ ಯಾವುದು ಬರೆಯೋಕೆ ಹೋಗ್ಬೇಡ್ರಿ, ನೋಟ್ಸ್ ಟು ಅಕೌಂಟ್ಸ ಮೆನ್ಷನ್ ಮಾಡೋಣ. ನೋಟ್ಸ್ ಟು ಅಕೌಂಟ್ಸ್ ಅಂತ ಹಾಕ್ರಿ. ಫಸ್ಟ್ ನೋಟ್ ನಂಬರ್ 1 ತೆಗೆದುಕೊಳ್ರಿ, ಸೇರಿ ಕ್ಯಾಪಿಟಲ್ ಅಂತ ಹೇಳಿ ಹಾಕಬೇಕು. ಸೊ ಇಲ್ಲಿ ಮೆನ್ಷನ್ ಮಾಡಿದಾರೆ ಇಲ್ರಿ, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ ಫಸ್ಟ್ ಒನ್ ಶೇರ್ ಹೋಲ್ಡರ್ಸ್ ಫಂಡ್, ಸೇರಿ ಕ್ಯಾಪಿಟಲ್ ನೋಟ್ ನಂಬರ್ 1 ಅಂತ ಮೆನ್ಷನ್ ಮಾಡಿದ್ದಾರೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಬಿಟ್ಬಿಡ್ರಿ. ಕರೆಂಟ್ ಲಯಬಿಲಿಟೀಸಾಗ ನೋಟ್ ನಂಬರ್ 2 ಅಂತೇಳಿ ಮೆನ್ಷನ್ ಮಾಡಿದಿರಿ. ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಆಗುತ್ತೆ. ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೇನೆ. ಫಿಕ್ಸ್ಡ್ ಅಸೆಟ್ಸ, ಟ್ಯಾಂಜಿಬಲ್ ಅಸೆಟ್ಸ ನೋಟ್ ನಂಬರ್ 3, ಇಂಟ್ಯಾಂಜಿಬಲ್ ಅಸೆಟ್ಸ ನೋಟ್ ನಂಬರ್ 4, ಕರೆಂಟ್ ಅಸೆಟ್ಸ್ದಾಗ ಇನ್ವೆಂಟ್ರೀಸ ನೋಟ್ ನಂಬರ್ 5, ಟ್ರೇಡ್ ರಿಸೀವೇಬಲ್ ನೋಟ್ ನಂಬರ್ 6, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ ನೋಟ್ ನಂಬರ್ 7, ಟೋಟಲ್ ಅಸೆಟ್ಸ್. ಸೊ ಇವಾಗ ಏನು ನೋಡೋಣ, ನೋಟ್ ನಂಬರ್ 1 ಏನಿದೆ, ಶೇರ್ ಕ್ಯಾಪಿಟಲ್ ಇದೆ. ಸೊ ಇದು ಡೈರೆಕ್ಟಾಗಿ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ, ಇದೇನಿದೆ ಅಲ್ಲ ಫಾರ್ಮ್ಯಾಟ್, ಇದನ್ನೇ ಡೈರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಬಟ್ ಅಮೌಂಟ್ಗಳು ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಇವಾಗ ಶೇರ್ ಕ್ಯಾಪಿಟಲ್ ನೋಡೋಣ. ಶೇರ್ ಕ್ಯಾಪಿಟಲ್ದಾಗ ನೋಟ್ ನಂಬರ್ 1 ಅಂತ ಮೆನ್ಷನ್ ಮಾಡಿ. ಓಕೆ, ನೋಟ್ ನಂಬರ್ 1 ಮೆನ್ಷನ್ ಮಾಡಿ ಶೇರ್ ಕ್ಯಾಪಿಟಲ್ ಅಂತೇಳಿ ಮೆನ್ಷನ್ ಮಾಡಿರಿ. 5000 ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇಡ್ ಅಂತ ಹಾಕಬೇಕು. ಸೊ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ರೀ, ನಂಬರ್ ಆಫ್ ಶೇರ್ಸ್ ಅಂತಲ್ಲ ಎಷ್ಟು ರೀ, 2000 ಹೋಗ್ಬಾರ್ದ, 3000 ಹೋಗ್ಬಾರ್ದ. ಓಕೆ, ಎಷ್ಟು ಆಯ್ತದ ಟೋಟಲ್ ಆಯ್ತಲ್ಲ ರೀ, ಎಷ್ಟಾಯಿತು ಟೋಟಲ್ 5000 ಆಯ್ತಲ್ಲ. ಒಂದು ಸೆಕೆಂಡ್, ಸೊ ಆಯ್ತಲ್ಲ. ಸೊ ಈಗ ಏನು ಮಾಡಿರಿ, ಸೊ ಇವಾಗ ಸೊ 1 ನಿಮಿಷ. ಸೊ ನೋಡಿರಿ ಇಲ್ಲಿ 5000 ಶೇರ್ಸ್ ಆಫ್ 100 ಈಚ್ ಅಂದರೆ ಈಗ ಇಲ್ಲಿ ಅಬ್ಸರ್ವ್ ಮಾಡಿದಾರಲ್ಲ. ಸೊ ಎಷ್ಟಾಗಿದೆ ನೋಡಿರಿ, ಇಲ್ಲಿ 2000 1 ಇದೆ, 2000 ನೆಕ್ಸ್ಟ್ ಇದೆ 3000 ಇದೆಲ್ಲ. ಸೊ 2000 3000 ಇದೆ. ಸೊ ಇದನ್ನೇ ಏನು ಮಾಡಿರಿ, 2000 3000 ಮೆನ್ಷನ್ ಮಾಡ್ಕೋರಿ ಇಲ್ಲಿ. ಸೊ ನೋಟ್ ನಂಬರ್ 1ದಾಗ 2000 3000 ಅಂದರೆ 5000 ಆಯ್ತಲ್ಲ ಶೇರ್ಸ್ ಆಫ್ 100 ಈಚ್. ಸೊ ಅಂದ್ರೆ 2 ಲ್ಯಾಕ ಒಬ್ಬರು 3 ಲ್ಯಾಕ, ಟೋಟಲ್ ಎಷ್ಟು ಆಯ್ತದ 5 ಲ್ಯಾಕ್ ಆಯ್ತಲ್ಲ. ಸೊ ಇದನ್ನ ಡೈರೆಕ್ಟಾಗಿ ಇಲ್ಲೇ ಮೆನ್ಷನ್ ಮಾಡಿಬಿಡ್ರಿ. ಸೊ ಏನು ಮಾಡಿರಿ, ಶೇರ್ ಕ್ಯಾಪಿಟಲ್ ಅಂತೇಳಿ ನೋಟ್ ನಂಬರ್ 1ದಾಗ 5 ಲ್ಯಾಕ್ ಮೆನ್ಷನ್ ಮಾಡಿರಿ. ಓಕೆ,
ನೋಟ್ ನಂಬರ್ 2 ಏನಿದೆ ಟ್ರೇಡ್ ಪೇಬಲ್ ಇದೆ ನೋಡಿರಿ ಮೇನ್ ಫಾರ್ಮ್ಯಾಟ್ದಾಗ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇಲ್ಲ ಬಿಟ್ಬಿಡ್ರಿ ಅಂದರೆ ಏನೂ ಬರೋದಿಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದಲ್ಲ ಸೊ ಅದನ್ನು ಕೂಡ ನಿಮ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೇನೆ ಸೊ ನೋಡಿರಿ ಈಗ ಕ್ಲಾರಿಫೈ ಮಾಡ್ತೇನೆ ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ದಾಗ ಜನರಲ್ ರಿಸರ್ವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಐತಲ್ಲ ಸೊ ಇದನ್ನು ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೇವೆ ನೋಡಿರಿ ಓಕೆ ಇಲ್ಲಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಡ್ಜಸ್ಟ್ಮೆಂಟ್ ಮಾಡಿರಲ್ಲ ಸೊ ಅದಕ್ಕಾಗಿ ಇಲ್ಲೇನು ನೀವು ತೆಗೆದುಕೊಳ್ಬಾರ್ರಿ ಸೊ ಡೈರೆಕ್ಟ್ ಅದನ್ನ ಡ್ಯಾಶ್ ಅಂತ ಇಡಬೇಕು ಬಿಟ್ಬಿಡ್ರಿ ಅದನ್ನ ನೆಕ್ಸ್ಟ್ ನೋಟ್ ನಂಬರ್ 2 ಏನಿದೆ ಟ್ರೇಡ್ ಪೇಬಲ್ ನೋಟ್ ನಂಬರ್ 2 ಮೆನ್ಷನ್ ಮಾಡಿರಿ ಟ್ರೇಡ್ ಪೇಬಲ್ ಇಲ್ಲಿ ಟ್ರೇಡ್ ಪೇಬಲ್ದಾಗ ಏನೇನು ಕೊಟ್ಟಿದ್ದಾರೆ ನೋಡಿರಿ ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡಿರಿ ಟ್ರೇಡ್ ಪೇಬಲ್ ಅವರ ಕೊಟ್ಟಿದ್ದಾರೆ ನೋಡಿರಿ ಟ್ರೇಡ್ ಪೇಬಲ್ದಾಗ ಸನ್ರಿ ಕ್ರೆಡಿಟರ್ಸ್ ಎಷ್ಟಿದೆ 30,000 50,000 ಬಿಲ್ಸ್ ಪೇಬಲ್ 20,000 ಇದೆ ಟೋಟಲ್ 50,000 ಇದೆ ಸೊ ಇವು ಹ್ಯಾವ್ ಟು ಮೆನ್ಷನ್ ಸೊ ಏನು ಮಾಡಿರಿ ಏನು ಡೈರೆಕ್ಟಾಗಿ ನೋಟ್ ನಂಬರ್ 2ದಲ್ಲಿ ತೆಗೆದುಕೊಳ್ಳ್ರಿ ಸನ್ರಿ ಕ್ರೆಡಿಟರ್ಸ್ 30,000 50,000 80,000 ಒಬ್ಬಂದಾಯಿತು ನೆಕ್ಸ್ಟ್ ಬಿಲ್ಸ್ ಪೇಬಲ್ 20,000 ಟೋಟಲ್ ಎಷ್ಟು ಆಯ್ತದ 1 lakh ಆಯ್ತಲ್ಲ ರೀ ಸೊ ಇಲ್ಲಿಯೂ ಒಂದ್ಸಗಿ ನಿಮ್ಗೆ ಇಲ್ಲಿಯೂ ತೋರಿಸ್ತಾನೆ ನೋಡಿರಿ ಸೊ ಇದ್ರೊಳಗೆ ಏನು ಆ್ಯಕ್ಚುಲಿ ನಾವೇನು ಇದೆಲ್ಲ ಅಡ್ಜಸ್ಟ್ಮೆಂಟ್ ಏನು ಮಾಡೋದಿಲ್ಲ ಇಲ್ಲಿ 50,000 ಇದು 50,000 ಎಷ್ಟಾಯಿತು 1 lakh rupees ಆಯ್ತಲ್ಲ ರೀ ಸೊ ಅದನ್ನ ಟೋಟಲ್ ಮಾಡಿ ತೆಗೆದುಕೊಳ್ಳೋಣ ಜಸ್ಟ್ 1 lakh rupees ಇಲ್ಲಿ ಮೆನ್ಷನ್ ಮಾಡೋಣ 1 lakh rupees ಅಂತೇಳಿ ಮೆನ್ಷನ್ ಮಾಡಿ ಈಗ ಟೋಟಲ್ ಮಾಡೋಕ್ಕೆ ಹೋಗ್ಬೇಡ್ರಿ 1 lakh rupees ಮೆನ್ಷನ್ ಮಾಡಿ ನಂತರ ನೋಟ್ ನಂಬರ್ 2 ಸೊ ನೋಟ್ ನಂಬರ್ 3ದಾಗ ಏನು ಮಾಡಬೇಕು ಟ್ಯಾಂಜಿಬಲ್ ಅಸೆಟ್ಸ್ ಮಾಡ್ಕೋಬೇಕು ಸೊ ಟ್ಯಾಂಜಿಬಲ್ ಅಸೆಟ್ಸ್ ಯಾವುದ ನೋಡ್ರಿ ಟ್ಯಾಂಜಿಬಲ್ ಅಸೆಟ್ಸ ಸೊ ಎರಡೂ ಕಂಪ್ನಿದಾವ್ ಟೋಟಲ್ ಮಾಡ್ಬೇಕು ನೀವು ಓಕೆ ಈಗ ಟ್ಯಾಂಜಿಬಲ್ ಅಸೆಟ್ಸ್ ನೋಡೋಣ ಸೊ ಪ್ರಾಬ್ಲಮ್ದಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಯಾವ್ದು ನೋಡ್ರಿ ಬಿಲ್ಡಿಂಗ್ ಇದೆ 60,000 90,000 ಪ್ಲಸ್ ಮಾಡಿರಿ ಮಷಿನರಿ ಇದೆ 80,000 ಪ್ಲಸ್ ಮಾಡಿ ಟೋಟಲ್ ಎಷ್ಟಾಯಿತು ಟ್ಯಾಂಜಿಬಲ್ 1,40,000 1,70,000 ಸೊ ನಾವು ಟೋಟಲ್ ಮಾಡಿರಿ ಇಲ್ಲೂ ಕೂಡ ಏನೂ ನಮ್ಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಸೊ ಟ್ಯಾಂಜಿಬಲ್ ಅಸೆಟ್ಸ್ದಾಗ ಬಿಲ್ಡಿಂಗ್ 60,000 90,000 ಮಷಿನರಿ 80,000 1,50,000 1,60,000 ಟೋಟಲ 3,10,000 ಅಷ್ಟೇ ಐತಲ್ಲ ನೋಡ್ರಿ 1,50,000 tangible assets so 1,50,000 next 1,60,000 total ಎಷ್ಟು ಆಯ್ತದ 3,10,000 ಆಯ್ತಲ್ಲ ಸೊ ಇದನ್ನ ಮೆನ್ಷನ್ ಮಾಡಿ 3,10,000 ಮೆನ್ಷನ್ ಮಾಡಿ ನೀವು ಎರಡು ಟೋಟಲ್ ಮಾಡ್ಬೇಕವನ್ನ ಸೊ ಇಲ್ಲಿದೆ ನೋಡ್ರಿ ಬಿಲ್ಡಿಂಗ್ಸ ಮಷಿನರಿ ಟೋಟಲ್ ಮಾಡ್ರಿ ಅವ್ನು ಎರಡು 60,000 90,000 ನೆಕ್ಸ್ಟ್ 80,000 ಟೋಟಲ್ ಮಾಡಿದಾಗ ಸೊ ಅಷ್ಟು ಬರುತ್ತೆ ಓಕೆ ಸೊ ನೆಕ್ಸ್ಟ್ ಇನ್ನೇನು ಮಾಡಿರಿ ನೋಟ್ ನಂಬರ್ 4 ನೋಡೋಣ ನೋಟ್ ನಂಬರ್ 4 ಇಂಟ್ಯಾಂಜಿಬಲ್ ಅಸೆಟ್ಸ್ ಸೊ ಪ್ರಾಬ್ಲಮ್ದಾಗ ನೋಡಿರಿ ನೋಟ್ ನಂಬರ್ 4 ನೋಟ್ ನಂಬರ್ ಹೊಸದಾಗಿ ಮಾಡಿದಾರೆ ನೋಡಿರಿ ಟ್ಯಾಂಜಿಬಲ್ ಮಾಡಿದಾರಲ್ಲ ಸೊ ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವುದಿದೆ ನೋಡಿರಿ ಇಲ್ಲಿ ಪ್ರಾಬ್ಲಮ್ದಲ್ಲಿ ಸೊ ಅದ ನೋಟ್ಸಾಗಿ ಏನು ಕೊಟ್ಟಿಲ್ಲ ನಿಮ್ಗೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಗುಡ್ ವಿಲ್ ಕೊಟ್ಟಿದ್ದಾರೆ ನೋಡಿ 50,000 ಒಬ್ಬಂದ ಇದೆ ಸೊ ಇಬ್ಬರು ಕೊಟ್ಟಿರೋದ್ರೆ ಎರಡು ಕಂಪ್ನಿ ತೆಗೆದುಕೊಳ್ಳೋಣ ಒಬ್ರದ ಕೊಟ್ಟರೆ ಒಬ್ರದ ತೆಗೆದುಕೊಳ್ರಿ ಎಷ್ಟು ನೋಟ್ ನಂಬರ್ 4 ಹಾಕ್ರಿ ಗುಡ್ ವಿಲ್ ವಾಯ್ ಲಿಮಿಟೆಡ್ ಓನ್ಲಿ ಎಷ್ಟು 50,000 ಸೊ ಇದನ್ನ ಏನು ಮಾಡಿರಿ ವ್ಯಾವ್ ಟು ಮೆನ್ಷನ್ ಸೊ ವಾಯ್ ಲಿಮಿಟೆಡ್ 50,000 ಅಂತೇಳಿ ಮೆನ್ಷನ್ ಮಾಡಬೇಕು ಅಂದ್ರೆ ಟೋಟಲ್ ಓಕೆ ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ತೊಗೊರಿ ಇನ್ನು ಇನ್ವೆಂಟ್ರೀಸ್ ನೋಟ್ ನಂಬರ್ 5 ಸೊ ಏನೇನು ಇನ್ವೆಂಟ್ರೀಸ್ದಾಗ ಅದ ನೋಡಿರಿ ಇನ್ವೆಂಟ್ರೀಸ್ ನೋಟ್ ನಂಬರ್ 5 ಇನ್ವೆಂಟ್ರೀಸ್ ಎಷ್ಟಿದೆ ನೋಡಿರಿ ನೋಟ್ ನಂಬರ್ 5 ಇನ್ವೆಂಟ್ರೀಸ್ ಒಂದೇ ಇದೆ ಅಲ್ರಿ 70,000 40,000 ಸೊ ಅದನ್ನ ಮೆನ್ಷನ್ ಮಾಡಬೇಕು ನೋಟ್ ನಂಬರ್ 5ದಲ್ಲಿ ಏನು ಮಾಡಿರಿ ನೋಟ್ ನಂಬರ್ 5 ಸ್ಟಾಕ್ ಅಂತೇಳಿ ಮೆನ್ಷನ್ ಮಾಡಿರಿ 70,000 40,000 1,10,000 ಓಕೆ ಸೊ ಈ 1,10,000 ಯು ಹ್ಯಾವ್ ಟು ಮೆನ್ಷನ್ ಇನ್ವೆಂಟ್ರೀಸ್ ನೆಕ್ಸ್ಟ್ ಟ್ರೇಡ್ ರಿಸೀವೇಬಲ್ಸ್ ನೋಟ್ ನಂಬರ್ 6 ಅಬ್ಸರ್ವ್ ಮಾಡಿರಿ ಇಲ್ಲಿ ಅಬ್ಸರ್ವ್ ಮಾಡ್ರಿ ಫಸ್ಟ್ ಪ್ರಾಬ್ಲಮ್ದಲ್ಲಿ ಟ್ರೇಡ್ ರಿಸೀವೇಬಲ್ಸ್ ಕೊಟ್ಟಿದ್ದಾರೆ ನೋಡಿರಿ ಡೆಟರ್ಸ್ ಕೊಟ್ಟಿದ್ದಾರೆ ನೋಡಿರಿ ಡೆಟರ್ಸ್ 30,000 70,000 ಸೊ ಅದನ್ನ ಟೋಟಲ್ ಮಾಡಿ ತಗೋರಿ ಸೊ ಇಲ್ಲಿ ನೋಟ್ಸ್ ಟು ಅಕೌಂಟ್ಸ್ ಹಾಕಬೇಕಾ ನೀವು ಪ್ರಾಬ್ಲಮ್ದಲ್ಲಿ ಟ್ರೇಡ್ ರಿಸೀವೇಬಲ್ಸ
debtors are 30,000, 70,000, total 1 lakh rupees. Trade receivables 1 lakh rupees ಆಯ್ತಲ್ಲ. ನೋಟ್ ನಂಬರ್ 6. ಲಾಸ್ಟ್ ಒನ್ ಇದು ನೋಡಿರಿ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ನೋಟ್ ನಂಬರ್ 7. ಸೊ ನೋಟ್ ನಂಬರ್ 7 ಅಬ್ಸರ್ವ್ ಮಾಡಿರಿ ಇಲ್ಲಿ. ನೋಟ್ ನಂಬರ್ 7 ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಎಲ್ಲಿದೆ? ಕ್ಯಾಶ್ 10,000, 20,000, 30,000 ಆಯ್ತಲ್ಲ. ಸೊ ಇದನ್ನ ಏನು ಮಾಡಿರಿ, ನೋಟ್ಸ್ ತೋರಿಸ್ಬೇಕು ನೀವು. ಎಷ್ಟು? ಕ್ಯಾಶ್ ಇಕ್ವಲೆಂಟ್ಸ್ ನೋಟ್ ನಂಬರ್ 7 10,000, 20,000, ಟೋಟಲ್ 30,000. ಸೊ ಈ ಥರ ಇದು ಮೆನ್ಷನ್ ಮಾಡಬೇಕು. ಸೊ ಏನು ಮಾಡಿರಿ, ನೋಟ್ ನಂಬರ್ 7 30,000. ಸೊ ಇವಾಗ ಟೋಟಲ್ ಮಾಡಿರಿ. ಸೊ ಟೋಟಲ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ 6 lakh, ಟೋಟಲ್ ಅಸೆಟ್ಸ್ ಕೂಡ ಏನಾಯಿತು 6 lakh ಆಯಿತು. ಸೊ ಈ ಥರ ಪ್ರಾಬ್ಲಮ್ಸ ಟ್ಯಾಲಿ ಆಗುತ್ತೆ ಇದು. ಸೊ 6 lakh ಬೋತ್ ಸೈಡ್ 6 lakh. ಓಕೆ. ಸೊ ನೀವು ಇದೇ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಓಕೆ. ಸೊ ಇನ್ನೊಂದು ನಿಮ್ಗೆ ಎಕ್ಸಾಮ್ದಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಜರ್ನಲ್ ಎಂಟ್ರಿ ಒಂದು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೇನೆ ನೋಡ್ರಿ. ಈಗ ಜರ್ನಲ್ ಎಂಟ್ರಿ ಸ್ವಲ್ಪ ನೋಡೋಣ. ಸೊ ಒಂದು ಸ್ವಲ್ಪ ಜರ್ನಲ್ ಎಂಟ್ರಿಯನ್ನು ನೋಡೋಣ. ಸೊ ಯಾವ ಥರ ಜರ್ನಲ್ ಎಂಟ್ರಿ ಕೇಳ್ಬೋದು ಅಂತೇಳಿ ಇಲ್ಲೇ ನಿಮಗೆ ಹೇಳ್ತೇನೆ ನೋಡಿರಿ. ಜರ್ನಲ್ ಎಂಟ್ರೀಸ್ ಅಂತೇಳಿ ಕೇಳ್ತಾರೆ. ಫಸ್ಟ್ ಏನು ಮಾಡಿರಿ, ಫಸ್ಟ್ ಜರ್ನಲ್ ಎಂಟ್ರಿ ಹಾಕಬೇಕು. ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಅದು ಕೊಡ್ರಿ. ಎಷ್ಟಕ್ಕೆ ಪರ್ಚೇಸ್ ಮಾಡಿದಾರೆ ಹೇಳ್ರಿ? ಬಿಸ್ನೆಸ್ಸ 5 lakh ಪರ್ಚೇಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ ಎಷ್ಟಿದೆ ನೋಡ್ರಿ, ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿದೆ ನೋಡ್ರಿ, 2 lakh, 3 lakh, 5 lakh ಮೆನ್ಷನ್ ಮಾಡಿ. ಬಿಸ್ನೆಸ್ ಪರ್ಚೇಸ್ ಎಷ್ಟು ರೀ? 5 lakh ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಪರ್ಚೇಸ 5 lakh. ಸೊ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್. ಸೊ ಈ ಥರ ನೀವು ಮೆನ್ಷನ್ ಮಾಡಬೇಕು. ಟು ಏನು ಮೆನ್ಷನ್ ಮಾಡಿರಿ, ಲಿಕ್ವಿಡೇಟರ್ಸ್ ಆಫ್ ಯಾರ್ರಿ ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್ ಅಂತ ಹೇಳಿ 5 lakh ಮೆನ್ಷನ್ ಮಾಡಬೇಕು. ಲಿಕ್ವಿಡೇಟರ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್ 5 lakh ಮೆನ್ಷನ್ ಮಾಡಿರಿ. ಸೊ ನೆಕ್ಸ್ಟ್ ಇದು ಒಂದು ಈಗ ಏನು ಬರೀಬೇಕಂದ್ರೆ ಬಿಸ್ನೆಸ್ ಪರ್ಚೇಸ್ ಅಮೌಂಟ್ ಡ್ಯೂ ಅಂತೇಳಿ ಬರೀಬೇಕು. ಒಂದು ಎಂಟ್ರಿ ತೋರಿಸ್ಬೇಕು, ಬಿಸ್ನೆಸ್ ಪರ್ಚೇಸ್ ಅಮೌಂಟ್ ಡ್ಯೂ ಅಂತೇಳಿ. ಸೊ ನೆಕ್ಸ್ಟ್ ನಿಮ್ಗೆ ಒಂದು ಸಿಂಪಲ್ ಹೇಳ್ತೇನೆ ನೋಡಿರಿ, ನೀವು ಬೇಕಾದ್ರೆ ಬುಕ್ಸಲ್ಲಿ ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ಇನ್ ಕಾರ್ಪೊರೇಷನ್ ಅಂತ ಹೇಳಿ ಬರುತ್ತೆ. ಸೊ ಅದನ್ನ ಏನು ಮಾಡಬೇಕಂದ್ರೆ ಇವೆಲ್ಲ ಅಸೆಟ್ಸ್ ಅದ ನೋಡ್ರಿ, ಇವನ್ನೆಲ್ಲ ಡೆಬಿಟ್ ಇಟ್ಕೋಬೇಕು. ಬಿಲ್ಡಿಂಗ್ ಅಕೌಂಟ್ ಡೆಬಿಟ, ಮಷಿನರಿ ಅಕೌಂಟ್ ಡೆಬಿಟ, ಗುಡ್ವಿಲ್ ಅಕೌಂಟ್ ಡೆಬಿಟ, ಸ್ಟಾಕ್ ಅಕೌಂಟ್ ಡೆಬಿಟ, ಡೆಟರ್ಸ್ ಅಕೌಂಟ್ ಡೆಬಿಟ, ಕ್ಯಾಶ್ ಅಕೌಂಟ್ ಡೆಬಿಟ. ಸೊ ಇವ್ನು ಟೋಟಲ್ ಮಾಡಿರಿ. ಆ ನಂತರ ಟು ಸನ್ಟ್ರಿ ಕ್ರೆಡಿಟರ್ಸ್ ಅಕೌಂಟ, ಟು ಬಿಲ್ಸ್ ಪೇಬಲ್ ಅಕೌಂಟ, ನೆಕ್ಸ್ಟ್ ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ ಎಷ್ಟು 5 lakh ಅಂತ ಬರುತ್ತೆ. ಸೊ ಈ ಥರ ಇನ್ ಕಾರ್ಪೊರೇಷನ್ ಎಂಟ್ರೀಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಎಂಟ್ರಿ ಬರುತ್ತೆ. ಇನ್ನೊಂದು ಎಂಟ್ರಿ ಏನಂದರೆ ಅಮೌಂಟ ಪೇ ಮಾಡಿದವನಾಗ ಲಿಕ್ವಿಡೇಟರ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಲಿಮಿಟೆಡ್ ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಅಂತ ಹೇಳಿ ಬರುತ್ತೆ. ಅಂದ್ರೆ ಅಮೌಂಟ್ ನಾವು ಪೇಡ್ ಮಾಡಿದ್ವು ಅಂತೇಳಿ. ಸೊ ಈ ಥರ. ಸೊ ಅದೇ ನಿಮ್ಗೆ ಎಕ್ಸಾಮ್ದಲ್ಲಿ ಮೇ ಬಿ ಕೇಳಿದ್ರೆ ಅಷ್ಟು ಜರ್ನಲ್ ಎಂಟ್ರಿ ಮೆನ್ಷನ್ ಮಾಡಿರಿ. ಸೊ ಇವಾಗ ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಟ್ಕೋರಿ. ನಿಮಗೂ ಕೂಡ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಹೆಲ್ಪ್ ಆಗ್ತಿದೆ. 2023 ಇಯರ್ ಕ್ವಶನ್ ಪೇಪರಲ್ಲಿ ಇಷ್ಟ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಫಿಷಿಯೆಂಟ್. 2023 ಕ್ವಶನ್ ಪೇಪರಲ್ಲಿ ಇದ್ರ ಮೇಲೇನು ಜರ್ನಲ್ ಎಂಟ್ರೀಸ್ ಕೂಡ ಒಂದು ಸ್ವಲ್ಪ ನೀವು ಸ್ಟಡಿ ಮಾಡಿ ಹೋಗ್ರಿ. ಸೊ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ಲಾಸಲ್ಲಿ 2000 ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ 2024 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ. 2024. ಸೊ 2024 ಇಯರ್ದ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ದಿಂದ. ನಾವು 2024 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾ ಯಾವಾಗ ಕ್ಲಾಸ್ ಮಾಡ್ತಾನೋ ಅವಾಗ ನೀವು ನೋಟಿಫಿಕೇಷನ್ ಬರುತ್ತೆ. ಸೊ ಅವಾಗ ನೀವು ಈಸಿಲಿ ನೋಡ್ಬೋದು ಕ್ಲಾಸಸ್ಸನ್ನು. ಸೊ ಇನ್ನೊಂದು ಇದ್ರ ಮೇಲೆ ಜರ್ನಲ್ ಎಂಟ್ರಿ ಕೂಡ ಸ್ವಲ್ಪ ನೋಡಿರಿ. ಮತ್ತು ಇನ್ನೊಂದು ಈ 2023 ಇಯರ್ ಕ್ವಶನ್ ಪೇಪರಲ್ಲಿ ಏನು ಕೇಳಿದಾರಲ್ಲ, ಸೊ ಜಸ್ಟ್ ಇಷ್ಟೇ ಇನ್ಫಾರ್ಮೇಷನ್ ಇದೆ. ಸೊ ಫಸ್ಟ್ ಏನು ಮಾಡಿರಿ, ಇನ್ನೊಮ್ಮೆ ರಿವಿಷನ್ ಮಾಡ್ತೇನೆ ನೋಡಿರಿ. ಫಸ್ಟ್ ಪರ್ಚೇಸ್ ಕನ್ಸಿಡರೇಷನ್ ಮಾಡ್ಕೋಬೇಕು. ನಂತರ ಕ್ಯಾಲ್ಕುಲೇಷನ್ ಆಫ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಮಾಡಿರಿ. ನಂತರ ಏನು ಮಾಡಿರಿ, ನಂಬರ್ ಆಫ್ ಶೇರ್ಸ್ ಅಂತ ಮಾಡಿರಿ. ನಂತರ ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್ ಹಾಕಿರಿ. ನಂತರ ಏನು ಮಾಡಿರಿ, ನೋಟ್ಸ್ ಟು ಅಕೌಂಟ್ಸ್ ಮೆನ್ಷನ್ ಮಾಡಿರಿ. ಸೊ ಇನ್ನೊಂದು ಎಂಟ್ರೀಸ್ಗಳು ಇದ್ವು ಅಂದರೆ ಜರ್ನಲ್ ಎಂಟ್ರಿ ಮೆನ್ಷನ್ ಮಾಡಿರಿ. ಓಕೆ.
ಸೊ ನೆಕ್ಸ್ಟ್ ಕ್ಲಾಸಲ್ಲಿನ ಕಂಟಿನ್ಯೂ ಮಾಡೋಣ. ಇಷ್ಟು ಆ್ಯಕ್ಚುಲಿ ಇದೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರ ಇಷ್ಟು ಆದರೆ ಸಫಿಷಿಯೆಂಟ್ ಇದೆ. ಅಷ್ಟೇ ಕೇಳಿದಾರಲ್ಲ ಪ್ರಾಬ್ಲಮ್ದಲ್ಲಿ ಏನು ಕೇಳಿದಾರೆ ನಿಮ್ಗೆ. ಸೊ ಇಲ್ಲಿ ಈಚ್ ಕಂಪ್ನಿ ಫಸ್ಟ್ ಆ ಪರ್ಚೇಸ್ ಕನ್ಸಿಡರೇಷನ್ ಕೇಳಿದ್ದಾರೆ, ಪ್ರಿಪೇರ್ ದ ಅಮಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ಅದರ ಪ್ರಕಾರ ಅಂತ ಹೇಳ್ತಾರೆ ಮರ್ಜರ್ಸ್ ಹ್ಯಾವ್ ಬೀನ್ ಸ್ಯಾಟಿಸ್ಫೈಡ್ ಅಂತ ಹೇಳ್ತಾರಲ್ಲ. ಸೊ ನೀವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದ್ರೆ ಮುಗಿದೋಯ್ತು, ಇಷ್ಟು ಸ್ಟೆಪ್ ಫಾಲೋ ಅಪ್ ಮಾಡಿದ್ರೆ ಮುಗಿದೋಯ್ತು ಈ ಕ್ವಶನ್ಗೆ. ಸಪೋಸ್ ಇನ್ನು ಬೇರೆ ಏನಾದರೂ ಕೇಳಿದ್ರೆ ಅಂದರೆ ಜರ್ನಲ್ ಎಂಟ್ರಿ ಕೇಳಿದ್ರೆ ಸ್ವಲ್ಪ ಜರ್ನಲ್ ಎಂಟ್ರಿ ನೀವು ಸಾಲ್ವ್ ಮಾಡಬೇಕು. 2023 ಇಯರಲ್ಲಿ ಏನು ಕೇಳಿಲ್ಲ. ಸೊ ಇಷ್ಟಾದರೆ ಸಫಿಷಿಯೆಂಟ್ ಅದು. ಬಟ್ ನೀವು ಕೂಡ ಏನು ಮಾಡಿರಿ ಜರ್ನಲ್ ಎಂಟ್ರೀಸ ಸ್ವಲ್ಪ ನೋಡ್ಕೊಂಡು ಹೋಗ್ರಿ, ಎಕ್ಸಾಮ್ದಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವಿನ್ನು ಕಂಟಿನ್ಯೂ ಮಾಡೋಣ. 2024 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ನಾನು ಆಲ್ರೆಡಿ ಎಲ್ಲ ಕ್ವಶನ್ಸನ್ನು 2023 ಇಯರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿದ್ದಾವಲ್ಲ, ಸೊ ಅವನ್ನೆಲ್ಲ ಕ್ವಶನ್ಸನ್ನು 2023 ಇಯರಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ನೀವು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6 ಅಂತೇಳಿ ಈ ಥರ ನಾನು ಏನು ಮಾಡಿದ್ದೀನಿ ಪಾರ್ಟ್ ವೈಸ ಕ್ಲಾಸ್ಗಳು ಮಾಡಿದ್ದೀನಿ. ಸೊ ಅವನ್ನೆಲ್ಲ ನೀವು ನೋಡಬೇಕು. ಸೊ ಅದಕ್ಕಾಗಿ ಒಂದು ನಾನು ಪ್ಲೇಲಿಸ್ಟ್ ಕೂಡ ಮಾಡಿ ಇಟ್ಟಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದನ್ನು ಕೂಡ ಹೋಗಿ ವಿಸಿಟ್ ಆಗಿರಿ, ನೋಡಿರಿ. ಸೊ 2023 ಇಯರ್ ಕ್ವಶನ್ ಪೇಪರ್ ಎಂಟೈರ್ ಎಲ್ಲ ನಿಮಗೆ ಈಸಿ ವೇಲೇನ ಸಾಲ್ವ್ ಮಾಡಿದ್ದೀನಿ. 24 ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಆಲ್.